ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಿಂದ ಅರಣ್ಯದಿಂದ ಸ್ಥಳಾಂತರಗೊಂಡ ಗಿರಿಜನರಿಗೆ ಸೂಕ್ತ ಪುನರ್ವಸತಿ ಕಲ್ಪಿಸಬೇಕು ಎಂದು ಹಾಡಿ ಅರಣ್ಯ ಹಕ್ಕು ಸಮಿತಿ ಆಗ್ರಹಿಸಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಸಮಿತಿಯ ಸದಸ್ಯರಾದ ಸುರೇಶ್ ಅವರು 1972ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಡಿ ಸಾವಿರಾರು ಅರಣ್ಯ ಕುಟುಂಬಗಳನ್ನು ಸ್ಥಳಾಂತರಿಸಲಾಯಿತು. ಸ್ಥಳಾಂತರಗೊಂಡ ಗಿರಿಜನರಿಗೆ ಸರಿಯಾದ ಪುನರ್ವಸತಿ ಕಲ್ಪಿಸದೆ ಅತಂತ್ರ ಸ್ಥಿತಿಗೆ ದೂಡಲಾಗಿದೆ ಎಂದು ಆರೋಪಿಸಿದರು. ಡಾಕ್ಟರ್ ಮುಜಾಫರ್ ಅಸಾದಿ ಆಯೋಗದ ಶಿಫಾರಸಿನ ಪ್ರಕಾರ ಸ್ಥಳಾಂತರಗೊಂಡ ನಾಗರಹೊಳೆ ಅರಣ್ಯ ವ್ಯಾಪ್ತಿಯ ಸಾವಿರಾರು ಆದಿವಾಸಿ ಕುಟುಂಬಗಳಿಗೆ ಅವರು ಹಾಲಿ ವಾಸವಿರುವ ಸ್ಥಳಗಳಲ್ಲೇ ಪುನರ್ವಸತಿ ಸೌಲಭ್ಯ ಕಲ್ಪಿಸಬೇಕು. ಯಾವುದೇ ಕಾರಣಕ್ಕೂ ಪುನರ್ವಸತಿ ನೆಪದಲ್ಲಿ ಬೇರೆಡೆಗೆ ಸ್ಥಳಾಂತರ ಮಾಡಬಾರದು. ಹಾಗೆ ಸ್ಥಳಾಂತರ ಮಾಡಿದ್ರೆ ಅದನ್ನು ನಾವು ವಿರೋಧಿಸುತ್ತೇವೆ. ಅರಣ್ಯದೊಂದಿಗೆ ಹಿಂದಿನಿಂದಲೂ ಗಿರಿಜನರ ನಂಟಿದೆ. ಪುನರ್ವಸತಿಗೆ ಈಗಾಗಲೇ ಗುರುತಿಸಿರುವ 3,197 ಕುಟುಂಬಗಳಿಗೆ ಅವರ ಬೇಡಿಕೆಗಳಿಗೆ ಅನುಗುಣವಾಗಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಅವರು ಆಗ್ರಹಿಸಿದರು. ಆಮೇಲೆ 1,390 ಕುಟುಂಬಗಳು ಅಣೆಕಟ್ಟುಗಳಿಂದ ಹೊರಹಾಕ್ತಾರೆ. ನಾವು ಸಾಕಾಗಷ್ಟು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಮಾಡಿದ್ರು ಆಗದಿದ್ದಾಗ 1989ರಲ್ಲಿ ಆಗ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಮೊಕದ್ದಮೆ ಮತ್ತು ಸ್ವಯಂ ಸೇವಾ ಸಂಸ್ಥೆ, ಡೀಡನ ಸಂಸ್ಥೆ ಮತ್ತು ಬುಡಕಟ್ಟು ಕೃಷಿಕರ ಸಂಘದ ಮೂಲಕ ಒಂದು ದಾವೆ ಹೂಡಿದ. ಆಗ ಮಾನ್ಯ ಉಚ್ಚ ನ್ಯಾಯಾಲಯ ಅದೆಲ್ಲ ಪರಿಗಣಿಸಿ ಒಂದು ಹೈಕೋರ್ಟ್ನಲ್ಲಿ ಒಂದು ಕಮಿಷನ್ ಮಾಡಿಕೊಟ್ಟು ಮುಜಫರ್ ಅಸಾದಿ ಅವ್ರದ್ದು ಸಂಪೂರ್ಣ ಇದೆಲ್ಲನೂ ತನಿಖೆ ಮಾಡಿ ಒಂದು ವರದಿ ಸಲ್ಲಿಸಿ ಅಂತಂದ್ಬಿಟ್ಟು ಸಮಿತಿ ಮಾಡಿತು. ಡಾಕ್ಟರ್ ಮುಜಫರ್ ಅಸಾದಿ ಅವರು ಇದೆಲ್ಲ ಸಂಪೂರ್ಣ ಹೆಗ್ಗಡದೇವನಕೊಟ್ಟ ತಾಲೂಕಿನಲ್ಲಿ 1,801 ಕುಟುಂಬ ವನ್ಯಜೀವಿ ಕಾಯ್ದೆಯಿಂದ ಹೊರ ಹಾಕರ. ಕಬಿನಿ ಮತ್ತು ತಾರಕ ಜಲಾಶಯದಿಂದ 1,390 ಕುಟುಂಬಗಳ ಸರ್ಕಾರಕ್ಕೆ ಅವರು ಸಮಗ್ರ ವರದಿ ಮಾಡಿ 2014ರಲ್ಲಿ ಮುಜಫರ್ ಅಸಾದಿ ಅವರು ಸೀದಾ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. ವರದಿ ಸಲ್ಲಿಸಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಆವತ್ತು ರಣದೀಪ್ ದವೇನವರು ಒಂದು ಸಮಿತಿ ರಚನೆ ಮಾಡ್ತಾರೆ. ಅರಣ್ಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಕೊಂಡು ಅವರು ಸಮಗ್ರವಾಗಿ ಸರ್ಕಾರಕ್ಕೆ ಎಲ್ಲೆಲ್ಲಿ ಎಷ್ಟೆಷ್ಟು ಕುಟುಂಬಕ್ಕೆ ಪುನರ್ವಸತಿ ಮಾಡಬೇಕು, ಭೂಮಿ ಕೊಡಬೇಕು, ಭಾಳ ಗಂಭೀರವಾಗಿ ಇವರು ಅರಣ್ಯದಿಂದ ತೆಗೆದ ಮೇಲೆ ಅವ್ರ ಬದುಕು ಭಾಳ ಕಷ್ಟ ಆಯಿತು, ಜೀತ ಮಾಡಬೇಕಾಯ್ತು, ಎಲ್ಲ ವರ್ಷಿ ಹೋಯ್ತಾರೆ ಅಂದ್ಬಿಟ್ಟು ಒಂದು ವರದಿನ ಅವರು ಜಿಲ್ಲಾಧಿಕಾರಿಗಳು ರಣದೀಪ್ ದೇವರು ಇವ್ರಿಗೆ ಇಷ್ಟು ಕುಟುಂಬಗಳಿಗೂ ಪುನರ್ವಸತಿ ಮಾಡಬೇಕು ಅಂದ್ಬಿಟ್ಟು ವರದಿ ಸಲ್ಲಿಸ್ತಾರೆ. ವರದಿ ಸಲ್ಲಿಸಿದ್ರು ಇಲ್ಲಿವರೆಗೂ ಸರ್ಕಾರ ಏನು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾನೆ ಭಾಳ ಮಲ್ತಾಯಿ ಧೋರಣೆ ತೋರ್ತಾ ಇದೆ. ಹಾಗಾಗಿ ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ, ಏನು ಮುಜಫರ್ ಅಸಾದಿ ಅವರು ಮತ್ತು ರಣದೀಪ್ ದವೆ DC ಅವರು ಗೌರ್ಮೆಂಟ್ಗೆ ವರದಿ ಮಾಡೋಣ, ಅಷ್ಟು ಕುಟುಂಬಗಳಿಗೆಲ್ಲ ತುರ್ತಾಗಿ ಪುನರ್ವಸತಿ ಮಾಡಬೇಕು ಅಂತ ನಮ್ಮ ಒತ್ತಾಯಗಳು. ಇಲ್ಲಾಂದ್ರೆ ಹಿಂಗೆ ಏನಾದ್ರು ಅಕಸ್ಮಾತು ಹಿಂಗೆ ಅವರು ಮಲ್ತಾಯಿ ಧೋರಣೆ ತೋರಿಸ್ತಾರೆ, ನಾವು ನ್ಯಾಯಾಂಗದಿಂದನೇ ಮೊಕದ್ದಮೆ ಸರ್ಕಾರದ ಮೇಲೆ ಹಾಕಬೇಕು ಅಂತ ನಾವು ಪ್ರಯತ್ನ ಮಾಡ್ಕೊಂಡಿದ್ವಿ. ಹೀಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಕುಟುಂಬಗಳಿಗೂ ಪುನರ್ವಸತಿ ಮತ್ತು ಮುಜಫರ್ ಅಸಾದಿ ಅವರು ಸಲಹೆಗಳು 35 ಸಲಹೆಗಳು ಕೊಟ್ಟಾರ. ಅವನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮತ್ತು ಜಾರಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಬಿಸಿ ಏರುತ್ತಿದ್ದು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಲ್ ವಾರ್ನ ಅಬ್ಬರ ಜೋರಾಗಿದೆ. ಮೈಸೂರು ನಗರದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಪಂಚಾಯಿತಿ ಕಣ ಜಿಲ್ಲೆಯ ಹಾಟ್ ವಾರ್ ಫೀಲ್ಡ್ ಆಗಿದೆ. ಮುಂಬರುವ ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿಯಾಗಲಿದೆ ಎಂಬ ಆಯಾಮದಲ್ಲಿ ಸಹ ವಿಶ್ಲೇಷಿಸಲ್ಪಡುತ್ತಿರುವ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಅದರಿಂದಾಗಿಯೇ ಮಹತ್ವ ಪಡೆದಿದೆ.
ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ಯಾವುದೇ ರಾಜಕೀಯ ಪಕ್ಷಗಳ ಚಿಹ್ನೆಯನ್ನು ಬಳಸಲು ಅವಕಾಶವಿಲ್ಲ. ಆದರೂ ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಪರವಾಗಿರುವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಅವರನ್ನು ಗೆಲ್ಲಿಸಲು ವ್ಯಾಪಕ ಪ್ರಚಾರ ನೀಡುವುದಲ್ಲದೆ ಗೆಲ್ಲಲು ಅಗತ್ಯವಾದ ಇತರ ಸೌಲಭ್ಯಗಳನ್ನು ಸಹ ನೀಡುತ್ತವೆ. ತಮ್ಮ ಪಕ್ಷವನ್ನು ಗ್ರಾಮಗಳ ಮಟ್ಟದಿಂದ ಬಲಪಡಿಸಿಕೊಳ್ಳುವ ಈ ಪ್ರಯತ್ನವು ಮುಂದೆ ಎದುರಾಗುವ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಹೆಚ್ಚಿನ ಬಲ ಸಿಗುವಂತೆ ಮಾಡುವ ದೂರದೃಷ್ಟಿಯನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ಹೆಚ್ಚಿನ ಮಹತ್ವವಿದೆ. ಇದನ್ನು ಅರಿತಿರುವ ಆಡಳಿತಾರೂಢ ಬಿಜೆಪಿಯ ನಾಯಕರು ಈ ಚುನಾವಣೆಗೆ ಹೆಚ್ಚು ಒತ್ತು ನೀಡಿದ್ದು ತಮ್ಮದೇ ಆದ ವಿಶಿಷ್ಟ ಕಾರ್ಯತಂತ್ರಗಳ ಮೂಲಕ ಜನರ ಬೆಂಬಲ ಗಳಿಸಲು ಮುಂದಾಗಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಅವರು ಗ್ರಾಮ ಪಂಚಾಯಿತಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ಯಾವ ಪ್ಲಾನ್ ಮಾಡುತ್ತಿದ್ದಾರೆ, ತಮ್ಮ ಪಕ್ಷವನ್ನು ಗೆಲ್ಲಿಸಲು ಯಾವ ಕಾರ್ಯತಂತ್ರಗಳನ್ನು ಹೂಡುತ್ತಾರೆ ಎಂಬ ಕುತೂಹಲ ಈಗ ಎಲ್ಲರಲ್ಲಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ರೂಪುರೇಷೆಗಳೇನು ಎಂಬುದು ಸಹ ಇದೀಗ ಚರ್ಚೆಯ ವಿಷಯವಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಷೇತ್ರದಿಂದ ದೂರ ಉಳಿದಿರುವುದರಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಚುನಾವಣೆಯಲ್ಲಿ ಯಾರು ನೇತೃತ್ವ ವಹಿಸಲಿದ್ದಾರೆ ಎಂಬುದು ಸಹ ಕುತೂಹಲದ ಸಂಗತಿಯಾಗಿದೆ. ಡಿಸೆಂಬರ್ 4ರಂದು ಮೈಸೂರಿನಲ್ಲಿ ಹಮ್ಮಿಕೊಂಡಿರುವ ಕನಕದಾಸ ಜಯಂತಿ ಸಮಾರಂಭದಲ್ಲಿ ಕನಕಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾದ ಕೆಎಸ್ ಶಿವರಾಮು ತಿಳಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಡಿಸೆಂಬರ್ 4ರಂದು ಬೆಳಗ್ಗೆ 10:30ಕ್ಕೆ ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಎಂದರು. ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಮತ್ತು ಪ್ರಜಾವಾಣಿ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ ಅವರಿಗೆ ಕನಕಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಆಯ್ದ ಕೆಲವು ಸಾಧಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದ ಅವರು, ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ರಾಷ್ಟ್ರೀಯ ಕಾರ್ಯದರ್ಶಿ ಸುಭಾಷದ ಹೆಚ್ ಕಾನಡೆ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮೈಸೂರು ವಿವಿಯ ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಪಿ ಮಹೇಶ್ ಚಂದ್ರಗುರು, ರಾಮ ಮನೋಹರ ಲೋಹಿಯಾ ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಮಳವಳ್ಳಿ ಶಿವಣ್ಣ ಮತ್ತಿತರರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ದಿನಾಂಕ 4/12/2020 ಶುಕ್ರವಾರ ಬೆಳಗ್ಗೆ 11:30 ಮೈಸೂರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕನಕಶ್ರೀ ಪ್ರಶಸ್ತಿಯನ್ನ ಮೈಸೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರಿಗೆ ರಾಜ್ಯ ಪ್ರಶಸ್ತಿ ಹಾಗೂ ಪ್ರಜಾವಾಣಿ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ಶ್ರೀ ರವೀಂದ್ರ ಭಟ್ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಬ್ಬರು ಮಹನೀಯರಿಗೆ ಈ ಬಾರಿ ರಾಜ್ಯ ಮಟ್ಟದ ಕನಕಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸ್ತಾ ಇದ್ದೇವೆ. ಆ ಕನಕಶ್ರೀ ಪ್ರಶಸ್ತಿ 10,000 ರೂಪಾಯಿಗಳನ್ನ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಆ ಪ್ರಶಸ್ತಿ ಹೊಂದಿರುತ್ತದೆ. 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕಗಳನ್ನು ಈ ರಾಜ್ಯ ಮಟ್ಟದ ಪ್ರಶಸ್ತಿ ಒಳಗೊಂಡಿರುತ್ತದೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರು ಪ್ರಶಸ್ತಿ ಪ್ರದಾನ ಮತ್ತು ಮೈಸೂರಿನ ಅರಗು ಮತ್ತು ಬಣ್ಣದ ಕಾರ್ಖಾನೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಿಜೆಪಿ ಮುಖಂಡರಾದ ಎನ್ವಿ ಫಣೀಶ್ ಅವರನ್ನು ಬನ್ನಿಮಂಟಪದಲ್ಲಿರುವ ಕಾರ್ಖಾನೆಯ ಕಚೇರಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷರಾದ ಶ್ರೀವತ್ಸ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀವತ್ಸ ಅವರು, ಎನ್ವಿ ಫಣೀಶ್ ಅವರು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಅವರ ಆಯ್ಕೆ ಎಲ್ಲರಲ್ಲೂ ಸಂತಸ ಮೂಡಿಸಿದೆ. ನಮ್ಮೆಲ್ಲರಿಗೂ ಈ ಆಯ್ಕೆ ಸಂತಸದ ಸಂಗತಿ ಎಂದರು. ನೂತನ ಅಧ್ಯಕ್ಷರಾದ ಫಣೀಶ್ ಅವರು ಮಾತನಾಡಿ, ನಾನು ಕಳೆದ 28 ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದು ಪಕ್ಷದ ಸೇವೆಯಲ್ಲಿ ತೊಡಗಿಕೊಂಡಿರುವ ನನ್ನನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಗುರುತಿಸಿ ಈ ಹೊಸ ಜವಾಬ್ದಾರಿಯನ್ನು ನೀಡಿದ್ದಾರೆ. ಪಕ್ಷದ ನಿಲುವುಗಳಿಗೆ ಬದ್ಧನಾಗಿ ನಮ್ಮ ಪಕ್ಷದ ನಾಯಕರಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು.
ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿರಿಯ ಕಾರ್ಯಕರ್ತರಾದಂಥ ಎನ್ ವಿ ಪಣೀಶ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ BJP ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಯಡಿಯೂರಪ್ಪನವರು ಒಂದು ಒಳ್ಳೆಯ ನಿಗಮದ ಅಧ್ಯಕ್ಷ ಸ್ಥಾನವನ್ನು ನೀಡಿರೋದು ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಸಂತೋಷ ಯಾಕೆಂದರೆ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಒಬ್ಬ ಹಿರಿಯ ಕಾರ್ಯಕರ್ತರು ಇವತ್ತು ಸರ್ಕಾರ ಬಂದಾಗ ಹಿರಿಯ ಕಾರ್ಯಕರ್ತರನ್ನು ಈ ರೀತಿಯ ಗೌರವದ ಸ್ಥಾನದಲ್ಲಿ ಕೂರಿಸಿರುವ ಅವರಿಬ್ಬರಿಗೂ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರದ ಅಧ್ಯಕ್ಷನಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಕಳೆದ 28 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷ ಕೊಟ್ಟಂಥ ವಿವಿಧ ಸ್ತರ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಂಡು ಬಂದಂಥ ಒಬ್ಬ ಕಾರ್ಯಕರ್ತ ನಾನು. ಈ ಸಂದರ್ಭದಲ್ಲಿ ನನ್ನ ಇಷ್ಟು ವರ್ಷದ ಪಕ್ಷದ ಕಾರ್ಯವನ್ನು ಗುರುತು ಮಾಡಿ ರಾಜ್ಯದ ಅಧ್ಯಕ್ಷರು ಮತ್ತು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ನನಗೊಂದು ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಆ ಪಕ್ಷದ ನಮ್ಮೆಲ್ಲ ವಿಚಾರಕ್ಕೆ ಬದ್ಧನಾಗಿ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಈ ಜವಾಬ್ದಾರಿಯನ್ನು, ಹೊಸ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ನಮ್ಮ ಪಕ್ಷದ ಎಲ್ಲ ಪ್ರಮುಖರು, ಹಿರಿಯರು, ಅವರೆಲ್ಲರ ಸಹಕಾರ, ಎಲ್ಲ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಮಹಾರಾಜರು ಕಟ್ಟದಂಥ ಈ ಒಂದು ಅತ್ಯುತ್ತಮವಾದಂಥ ಸಂಸ್ಥೆ ಇಡೀ ದೇಶದಲ್ಲಿ ಇವತ್ತು ಒಂದು ಒಳ್ಳೆಯ ಹೆಸರನ್ನು ಉಳಿಸ್ಕೊಂಡಿರ್ತಕ್ಕಂಥ ಈ ಸಂಸ್ಥೆ, ಇದರ ಅಧ್ಯಕ್ಷನಾಗಿ ನನಗೆ ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟಿದೆ ಪಕ್ಷ. ಅದಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಚ್ಯುತಿ ಬರದೇ ರೀತಿಯಲ್ಲಿ ಇದನ್ನು ಯಶಸ್ವಿಯಾಗಿ ಮುಂದೆ ನಡೆಸಬೇಕು, ಶಕ್ತಿ ಮೀರಿ ಇದಕ್ಕೆ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಕೆಲಸದಲ್ಲಿ ವಿಶ್ವಾಸದಲ್ಲಿ ನಾನು ಇವತ್ತು ಈ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾಯಿದ್ದೀನಿ. ಜನರ ಸಮಸ್ಯೆಗಳನ್ನು ಆಲಿಸಲು ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ಬೇಕಿಲ್ಲ ಎಂದು ಸಂಸತ್ ಸದಸ್ಯರಾದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಶಾಸಕರ ನಡುವಿನ ಜಟಾಪಟಿಯ ಬಗ್ಗೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೋಹಿಣಿ ಸಿಂಧೂರಿ ಅವರನ್ನು ಬೆಂಬಲಿಸಿದ್ದು ಯಾವ ಕ್ಷೇತ್ರವನ್ನು ಜನರು ಶಾಸಕರಿಗೆ ಮತ್ತು ಸಂಸದರಿಗೆ ಬರೆದುಕೊಟ್ಟಿರುವುದಿಲ್ಲ ಎಂದರು. ಜನಪ್ರತಿನಿಧಿಗಳಾದ ಶಾಸಕರು ಮತ್ತು ಸಂಸದರು ಇರುವುದು ಜನರ ಸೇವೆ ಮಾಡಲು ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಅಷ್ಟೇ. ಜಿಲ್ಲಾಧಿಕಾರಿಗಳು ಜನರ ಬಳಿಗೆ ಹೋಗಿ ಅವರ ಸಮಸ್ಯೆ ಆಲಿಸುತ್ತಿದ್ದಾರೆ. ಇದನ್ನು ಎಲ್ಲರೂ ಬೆಂಬಲಿಸಬೇಕು ಎಂದು ಹೇಳಿದರು. ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನು ಜಿಲ್ಲಾಧಿಕಾರಿ ಮಾಡುತ್ತಿದ್ದಾರೆ. ಅದಕ್ಕೆ ಅನುವು ಮಾಡಿಕೊಡಿ. ಜಿಲ್ಲಾಧಿಕಾರಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುತ್ತೇವೆ ಎಂದು ಬೆದರಿಸುತ್ತಿರುವವರು ಮೊದಲು ಹಕ್ಕುಚ್ಯುತಿ ಕುರಿತ ಪುಸ್ತಕ ಓದಲಿ. 3-4 ಬಾರಿ ಶಾಸಕರಾದವರಿಗೆ ಯಾವುದು ಹಕ್ಕುಚ್ಯುತಿ ಎಂಬುದು ಗೊತ್ತಿಲ್ಲವೇ ಎಂದು ಪ್ರಶ್ನಿಸಿದರು. ಜನರ ಸಮಸ್ಯೆ ಕೇಳಲೆಂದು ಕರೆದಿರುವ ಸಭೆಯಲ್ಲಿ ನಿಮ್ಮನ್ನು ಗದ್ದುಗೆ ಮೇಲೆ ಕೂರಿಸದಿದ್ದರೆ ಅದು ಹಕ್ಕುಚ್ಯುತಿಯಾಗುತ್ತದೆಯೇ ಎಂದು ಪ್ರಶ್ನಿಸಿದ ಅವರು, ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ಮೇಲೆ ನಾನು ಜನರ ಬಳಿ ಹೋಗುತ್ತೇನೆ. ಯಾರು ತಡೆಯುತ್ತಾರೋ ನೋಡೋಣ. 4 ಮಂದಿ ಶಾಸಕರು ಒಟ್ಟಾಗಿ ಜಿಲ್ಲಾಧಿಕಾರಿ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿ ಹೆದರಿಸುತ್ತಿದ್ದೀರಾ? ನೀವು ಹೆದರಿಸಿದರೆ ನಾವು ಹೆದರಬೇಕಾ? ನೀವೇ ಜನರ ಸಮಸ್ಯೆ ಬಗೆಹರಿಸಿದ್ದರೆ ಜನರೇಕೆ ಜಿಲ್ಲಾಧಿಕಾರಿ ಬಳಿ ತಮ್ಮ ಕಷ್ಟ ಹೇಳಿಕೊಳ್ಳುತ್ತಿದ್ದರು ಎಂದು ಪ್ರಶ್ನಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ರೈತ ವಿರೋಧಿ ಕಾಯ್ದೆಗಳ ವಿರುದ್ಧ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಹೋರಾಟ ನಡೆಸಲು ರೈತ ಸಂಘಟನೆಗಳು ನಿರ್ಧರಿಸಿವೆ. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಮೈಸೂರಿನಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಡಿಸೆಂಬರ್ 7ರಿಂದ 15ರವರೆಗೆ ರಾಜ್ಯ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ನಡೆಯಲಿದ್ದು, ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆಗಳು ವಿರೋಧಿಸಿ ಹಾಗೂ ದೆಹಲಿಯಲ್ಲಿ ನಡೆದ ರೈತರ ಮೇಲಿನ ಹಲ್ಲೆ ಖಂಡಿಸಿ ಹೋರಾಟ ನಡೆಸಲಾಗುವುದು ಎಂದರು. ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಧರಣಿ ಸತ್ಯಾಗ್ರಹದ ಜೊತೆಗೆ ಪ್ರತಿಭಟನೆ ನಡೆಸಲಾಗುವುದು. ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಬೆಂಬಲ ನೀಡಲು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 3-4 ವಾಹನಗಳಲ್ಲಿ ದೆಹಲಿಗೆ ತೆರಳಿದ್ದಾರೆ. ಇದರ ಬಗ್ಗೆ ಇಂದು ಅಥವಾ ನಾಳೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಇಂಡಿಯಾ ದೇಶ ಬೇರೆ ಬೇರೆ ದೇಶಗಳಿಗೆ ತಲೆ ತಗ್ಗುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತೇವೆ, ತಲೆ ತಗ್ಸುವಂಥ ಕೆಲಸ ಮಾಡ್ತೇವೆ. ಹಕ್ಕೊತ್ತಾಯ ಮಂಡಿಸಿ ಡೆಲ್ಲಿಗೆ ಹೋದರೆ ರೈತ ಸಮೂಹವನ್ನು ನಡೆಸ್ಕೊಳ್ಳೋದಂಥ ರೀತಿ ನೋಡಿದ್ರೆ ಭಾಳ ಆತಂಕಕಾರಿ, ಆಘಾತಕಾರಿ. ಯಾವುದೇ ಸೂಕ್ಷ್ಮತೆ ಇಲ್ಲದೆ, ಆಡಳಿತ ಜ್ಞಾನ ಇಲ್ಲದೆ, ಅನಾಗರಿಕರ ನಾಯಕತ್ವದಲ್ಲಿರೋಂಗೆ ಇಂಡಿಯಾ ದೇಶ ಸರ್ಕಾರ ನಡ್ಕೊಳ್ತಾ ಇದೆ.
ಕೆನಡಾದ ಪ್ರಧಾನಿ ಕಳವಳ ವ್ಯಕ್ತಪಡಿಸಿದರೆ ಜಸ್ಟಿನ್ ಟ್ರೂಡೋ. ಪಂಜಾಬ್ ಹರಿಯಾಣದ ಕ್ರೀಡಾಪಟುಗಳು ತಮ್ಮ ಬಂದಿದ್ದ ಪದ್ಮಶ್ರೀ ಇತರೆ ರಾಷ್ಟ್ರೀಯ ಅವಾರ್ಡನ್ನು ವಾಪಸ್ ಮಾಡ್ತಾವ್ರೆ, ರಾಷ್ಟ್ರಪತಿ ಭವನ ಮುಂದೆ ಇಡ್ತೀವಿ ಅಂತ. NDAನ ಅಂಗಪಕ್ಷಗಳೇ ಅಸಮಾಧಾನ ವ್ಯಕ್ತಪಡಿಸಿದೆ ಕೇಂದ್ರ ಸರ್ಕಾರದ ಆಡಳಿತ ಬಗ್ಗೆ. ಆದರೂ ನರೇಂದ್ರ ಮೋದಿ ಮತ್ತು ಅವರ ತಂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಅವರು ಪಂಚೇಂದ್ರಿಯಗಳು ಇದಾವೋ ಇಲ್ಲೋ ಗೊತ್ತಿಲ್ಲ. ಪಂಚೇಂದ್ರಿಯಗಳು ಇರೋರು ಯಾರು ಈ ಥರ ಅನಾಗರಿಕ ವರ್ತನೆ ಮಾಡಲ್ಲ. ಮಾತುಕತೆ ಕರೀತಿರ್ತೀವಿ, ರೈತ ಚಳುವಳಿನ ಒಡಕುಂಟು ಮಾಡೋವಂಥ ಮಾಡ್ತಾರೆ. ಒಟ್ಟು 500 ಸಂಘಟನೆಗಳು ಅಲ್ಲಿ ಭಾಗವಹಿಸಿದ್ದಾವೆ. 30-32 ಸಂಘಟನೆ ಪ್ರತಿನಿಧಿಗಳು ಕರೆದು ಮಾತಾಡೋ ಅಂಥದ್ದು ಅಂದರೆ ಒಡಕುಂಟು ಮಾಡೋವಂಥದ್ದು. ರೈತ ಸಮುದಾಯದ ಉದ್ದೇಶವನ್ನು, ಕೂಗನ್ನು, ದನಿಯನ್ನು ಅಡಗಿಸ್ಕೊಳ್ಳೋಕ್ಕೆ ಮಾತುಕತೆ ನೆಪದಲ್ಲಿ ಒಡಕುಂಟು ಮಾಡುವಂಥ ತಂತ್ರವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಇದು ಬ್ರಿಟಿಷರಿಗಿಂತೂ ಅಯೋಗ್ಯವಾದಂಥ ನೀತಿ. ಬ್ರಿಟಿಷ್ ಸರ್ಕಾರ ಏನು ಮಾಡ್ತಿತ್ತು ಅವ್ರಿಗಿಂತಲೂ ಅಯೋಗ್ಯದ ಆಡಳಿತ ನಡೀತಾ ಇದೆ. ಕಾಮನ್ ಸೆನ್ಸ್ ಇದ್ದ ಪ್ರಧಾನಿ ಅಂದರೆ ನರೇಂದ್ರ ಮೋದಿ. ಸಂಸತ್ತಲ್ಲಿ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಚರ್ಚೆ ಮಾಡಲ್ಲ, ಮಾಧ್ಯಮಗಳನ್ನ ಮುಂದೆ ಮಾತಾಡಲ್ಲ, ಜನರು ಜೊತೆ ಕುಂತು ಮಾತಾಡಲ್ಲ, ರೇಡಿಯೋ ಮುಖಾಂತರ ಮಾತಾಡಿ ಆಡಳಿತ ನಡೆಸ್ತಾ ಇದ್ದಾರೆ. ಕೋಟ್ಯಾಂತರ ಜನ ಡೆಲ್ಲಿ ಕಡೆ ಮುಖ ಮಾಡಿದ್ದಾರೆ ಅಂದರೆ ರೈತ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ತಂದಿರುವಂಥದ್ದು, ಜಾರಿ ತರ ಕೊಟ್ಟಿರುವಂಥ ಇದು ಮಸೂದೆಗಳು ಸಮೂಹ ತಿರಸ್ಕರಿಸಿದೆ ಅಂತ ರೈತ ಸಮುದಾಯ. ಆ ರೈತ ಸಮುದಾಯ ಕೋಟ್ಯಾಂತರ ಸಂಖ್ಯೆಯಲ್ಲಿ ಮುಖ ಮಾಡಿದರೆ ರೇಡಿಯೋ ಮುಖಾಂತರ ರೈತರಿಗೆ ತೊಂದರೆ ಆಗಲ್ಲ ಅಂತೇಳಿ ಭಾಷಣ ಮಾಡ್ತಾರೆ ಅವರು. ಅಂದರೆ ಸ್ಪಷ್ಟ, ನಮ್ಮ ದೇಶ ರೈತರಿಗಿಂತ, ನಮ್ಮ ದೇಶದ ಹಿತಾಸಕ್ತಿಗಿಂತ ನಾನು ಕಾರ್ಪೊರೇಟ್ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ಮುಂದಾಗಿದ್ದೀನಿ ಅನ್ನೋದು ತೋರ್ತಾ ಇದೆ ಇದರಲ್ಲಿ. ಇದು ಬಿಟ್ಟರೆ ಯಾವುದೇ ರೀತಿ ಎದ್ದು ಕಾಣ್ತೇವೆ. ಅಧಿಕಾರನ ಪಡ್ಕೊಂಡಿದ್ದಾರೆ, ಸಂಖ್ಯೆನೂ ಇದೆ. ಆ ಸಂಖ್ಯೆ ಶಾಶ್ವತ ಅಲ್ವಲ್ಲ. ಅಧಿಕಾರದ ಗದ್ದುಗೆಗೆ ಮೊಳೆ ಒಳೆ ಕೊಟ್ಟಿದ್ದಾರೆ ರೈತರು ಅದನ್ನ ಅರ್ಥ ಮಾಡ್ಕೋಬೇಕು. ನರೇಂದ್ರ ಮೋದಿ ಬಗ್ಗೆ ಮಾತಾಡೋಕ್ಕಿಂತ ಮುಂದೆ ನೋಡ್ತಿದ್ದಂಥವ್ರು, ಗೌರವ ಭವನ ಇಟ್ಟಿದ್ದವ್ರು ಇವತ್ತು ನರೇಂದ್ರ ಮೋದಿ ಅವರ ಫೋಟೋವನ್ನು ಬೀದಿಲಿ ಹರಿದಾಕ್ತಾ ಇದ್ದಾರೆ ಅಂದರೆ, ಹೂಗಳಲ್ಲಿ ಕ್ಯಾಕರ್ಸ್ ಉಗಿತಾ ಇದ್ದಾರೆ ಅವರ ಫೋಟೋಗಳಿಗೆ ಅಂದರೆ, ಅಥವಾ ಬೆಂಕಿ ಹಾಕ್ತಾ ಇದ್ದಾರೆ ಅಂತಂದರೆ ಜನ ಅವ್ರ ಬಗ್ಗೆ ಯಾವ ಥರ ಮನೋಭಾವ ಇದೆ ಈಗ ಅವ್ರ ಆಡಳಿತದ ಬಗ್ಗೆ ಅನ್ನೋದು ಪ್ರತೀಕ ತೋರಿಸ್ತಾ ಇರುತ್ತೆ. ಇದರಿಂದ ಅಂಗಪಕ್ಷಗಳು ಕೂಡ ಮಾಡ್ತಿದ್ದೇವೆ. BJP ಒಳಗಡೆನೂ ಕೂಡ ಇದಕ್ಕೆ ಅಸಮಾಧಾನ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಕೆಲವು ಸ್ನೇಹಿತರು ಮಾತಾಡುವಾಗ ಕೇಂದ್ರ ಸರ್ಕಾರ ಕೂಡಲೇ ಆ 3 ಮಸೂದೆಗಳನ್ನ ವಾಪಸ್ ಪಡ್ಕೋಬೇಕು, ಮತ್ತು ಚಳುವಳಿಗಾರರನ್ನ ಡೆಲ್ಲಿಗೆ ಬಿಡಬೇಕು. ಮಾತಾಡಿ, ಮಾತುಕತೆಗೆ ನೀವು ನಿರಾಕರಿಸಿಲ್ಲ, ಷರತ್ತುಬದ್ಧವಾದ ಮಾತುಕತೆ ಹಾಕಬಾರ್ದು, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ. ಯಾವುದೇ ಒಡಕುಂಟಿಲ್ಲದೆ ಸದುದ್ದೇಶದಿಂದ ಮಾತುಕತೆ ಕರೆದು ನಾವು ಮಾಡೋವಂಥ ವಾದವನ್ನು ಕೇಳಬೇಕು. ಕೇಂದ್ರ ಸರ್ಕಾರ ಏನೋ ವಾದ ಮಂಡಿಸಲಿ, ರೈತರು ವಾದ ಮಾಡೋವಂಥದ್ದು ಮಂಡಿಸಬೇಕು. ಇಲ್ಲ ಅಂದರೆ ಇದು ಬರೀ ಡೆಲ್ಲಿ ಸುತ್ತಮುತ್ತ ನಡೀತದೆ. ಭಾರತ ದೇಶದ ಎಲ್ಲ ಗಡಿಗಳಲ್ಲೂ ಕೂಡ ಈ ಥರ ಚಳವಳಿಗಳು ಶುರುವಾಗುತ್ತೆ ಅನ್ನೋಂಥದ್ದನ್ನ ಎಚ್ಚರಿಕೆಯನ್ನು ಗಮನಕ್ಕೆ ತಗೋಬೇಕು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಮತ್ತು ಆಡಳಿತ. ಮರಾಠ ಅಭಿವೃದ್ಧಿ ನಿಗಮವನ್ನು ರಚಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ಡಿಸೆಂಬರ್ 5ರಂದು ನಡೆಸಲಿರುವ ಕರ್ನಾಟಕ ಬಂದ್ಗೆ ಮೈಸೂರಿನ ಹಲವು ಉದ್ದಿಮೆಗಳ ಮಾಲೀಕರು ಬೆಂಬಲ ಸೂಚಿಸದಿರಲು ನಿರ್ಧರಿಸಿದ್ದಾರೆ.
ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಮೈಸೂರು ಉದ್ಯಮ ಸಂಘಗಳ ಒಕ್ಕೂಟದ ವತಿಯಿಂದ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಿಎಸ್ ಪ್ರಶಾಂತ್ ಅವರು ಡಿಸೆಂಬರ್ 5ರ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಎಂದರು. ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್, ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘ, ಮೈಸೂರು ನಗರ ಪ್ರವಾಸಿ ವಾಹನ ಚಾಲಕ ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ, ಅನುದಾನಿತ ಟೂರಿಸ್ಟ್ ಗೈಡ್ಸ್ ಅಸೋಸಿಯೇಷನ್, ಪ್ರವಾಸಿ ಬಸ್ ಮಾಲೀಕರ ಸಂಘ, ಮ್ಯಾಕ್ಸಿ ಕ್ಯಾಬ್ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ, ಪೆಟ್ರೋಲಿಯಂ ಡೀಲರ್ಸ್ ಸಂಘ, ದೇವರಾಜ ಅರಸು ರಸ್ತೆ ವ್ಯಾಪಾರಿಗಳು, ಶರಾಫ್ ವರ್ತಕರ ಸಂಘ ಮುಂತಾದ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡುತ್ತಿಲ್ಲ. ಈಗಾಗಲೇ ಕೊರೋನಾದಿಂದ ಉದ್ಯಮಗಳು ನೆಲ ಕಚ್ಚಿದ್ದು ಈಗ ತಾನೇ ಚೇತರಿಕೆ ಕಂಡುಬರುತ್ತಿದೆ. ಇಂಥ ಸಂದರ್ಭದಲ್ಲಿ ಪದೇ ಪದೇ ಬಂದ್ ಮಾಡಿದರೆ ವ್ಯಾಪಾರಕ್ಕೂ ಹೊಡೆತ, ಪ್ರವಾಸೋದ್ಯಮಕ್ಕೂ ಮಾರಕ ಎಂದು ಅವರು ಹೇಳಿದರು. ಎಲ್ಲದಕ್ಕೂ ಬಂದ್ ಒಂದೇ ಪರಿಹಾರವಲ್ಲ. ಬಂದ್ ಮಾಡಿದ್ರೆ ನಮ್ಮ ಹೊಟ್ಟೆಯ ಮೇಲೆ ನಾವೇ ಹೊಡೆದುಕೊಂಡಂತಾಗುತ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ಗೆ ಮೈಸೂರು ಉದ್ಯಮ ಸಂಘಗಳ ಒಕ್ಕೂಟದ ಬೆಂಬಲವಿಲ್ಲ. ಅಂದು ಎಂದಿನಂತೆಯೇ ಹೋಟೆಲ್, ರೆಸ್ಟೋರೆಂಟ್ಗಳು ತೆರೆದಿರಲಿವೆ ಎಂದು ಪ್ರಶಾಂತ್ ಅವರು ಬಂದ್ ವಿರೋಧಿಸುತ್ತಿರುವ ಎಲ್ಲ ಉದ್ಯಮಿಗಳ ಮುಂದೆ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಎಂಬ ಫಲಕಗಳನ್ನು ಅಳವಡಿಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಸಿ ನಾರಾಯಣಗೌಡ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಮೈಸೂರು ನಗರದ ಎಲ್ಲ ಉದ್ಯಮಿಗಳ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕನ್ನಡ ಚಳವಳಿಗಾರರು ಮತ್ತು ಹೋರಾಟಗಾರರಲ್ಲಿ ಮನವಿ ಮಾಡೋದೇನೆಂತಂದರೆ, ನಮ್ಮದು ಬಂದ್ಗೆ ಬೆಂಬಲ ಇಲ್ಲ. ನಿಮ್ಮದು ಏನಿದೆ ನಾಡಿನ ಜಲ, ಗಡಿ, ಭಾಷೆ, ಸಂಸ್ಕೃತಿ ಮತ್ತು ನಮ್ಮ ಜನರ ಕನ್ನಡಿಗರ ಹಿತ ಕಾಪಾಡೋದಕ್ಕೆ ನಮ್ಮೆಲ್ಲ ಬೆಂಬಲ ಇದೆ. ಆದರೆ ನಮ್ಮ ಉದ್ದೇಶ ಒಂದೇ, ನಮಗೆ ನಾವೇ ನಷ್ಟ ಮಾಡಿಕೊಂಡು, ನಮಗೆ ನಾವೇ ತೆರಿಗೆ ಕಟ್ಟೋರು ಸರ್ಕಾರಕ್ಕೂ ನಷ್ಟ ಮಾಡಿ, ನಮಗೆ ನಾವೇ ನಷ್ಟ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲ ನೀಡಲು ಅರ್ಥ ಇಲ್ಲ. ನಾವು ನಿಮಗೆ ಏನು ಧರಣಿ ಬೇಕಾ, ಪ್ರತಿಭಟನೆ ಬೇಕಾ, ಅಥವಾ ಉಪವಾಸ ಸತ್ಯಾಗ್ರಹ ಬೇಕಾ, ಎಲ್ಲದರಲ್ಲೂ ಬಲಗೊಳ್ತೀವಿ. ನೀವು ಯಾಕೆ ಮಾತಾಡಿದ್ರೆ ಸಾಕು ಬಂದು ಕರೆ ಕೊಡ್ತೀರಿ? ಬಂದಿಗೆ ದಯಮಾಡಿ ಕರೆ ಕೊಡಬೇಡಿ. ಈಗಾಗಲೇ 6 ತಿಂಗಳಿಂದ 8 ತಿಂಗಳು ನಾವು ಆಗಲೇ ಮುಚ್ಚಿಬಿಟ್ಟು ಸಾಕಷ್ಟು ನೆಲ ಕಚ್ಚಿಬಿಟ್ಟಿದೆ. ವ್ಯಾಪಾರ ವಹಿವಾಟು ನೆಲ ಕಚ್ಚಿದೆ. ಕೇಂದ್ರ ಸ್ಥಳದ ರಾಜಧಾನಿಯಲ್ಲಿ ಕೂತ್ಕೊಂಡು 1ನೇ ತಾರೀಕು ಬಂದ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀರಾ. ನೀವು ಅದನ್ನು ಘೋಷಣೆ ಮಾಡಬೇಡಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಏನಿದೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ. ಯಾವತ್ತೂ ನಾವು ಹಿಂದೆ ಸರಿದಿಲ್ಲ. ನಾವು ಕೂಡ ಯಾಕೆಂದರೆ ಈ ಒಂದು ಸಂಘ ಸಂಸ್ಥೆಗಳಿಂದ ಇವತ್ತು ಇಷ್ಟು ಕನ್ನಡ ಉಳಿಬೇಕಾದ್ರೆ ಒಂದು ಮುಖ್ಯ ಉದ್ದೇಶ ಇದು. ಆದರೆ ನೀವು ಮಾತಾಡಿದ್ರೆ ಬಂದ್ ಮಾಡಿ ನೀವು ತಿನ್ನೋ ಅನ್ನಕ್ಕೆ ನೀವೇ ಏನಾದರೂ ಬೆಂಕಿ ಇಟ್ಕೊಳ್ಳಿ ಅನ್ನೋ ಥರ ನೀವು ಮಾಡ್ತಾಯಿದ್ದೀರಿ. ದಯಮಾಡಿ ನಿಮ್ಮಲ್ಲಿ ಮೊನ್ನೆ ವಾಟಾಳ್ ನಾಗರಾಜ್ ಅವ್ರ ಥರ ನಾವು ಅದೇ ಕೇಳ್ಕೊಳ್ಳೋದು, ಬೆಂಗಳೂರಲ್ಲಿ ಕೂತ್ಕೊಂಡು ದಯಮಾಡಿ ನಾವು ಸಂಘ ಸಂಸ್ಥೆ ಮುಖಂಡರುಗಳು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿದ್ದಾರೆ, ಕೇಂದ್ರ ನಮ್ಮ ಬೆಂಗಳೂರು ಕೇಂದ್ರದಲ್ಲಿದ್ದಾರೆ. ಕರೆಸಿ ಮಾತಾಡಿ ಈ ಥರ ಇದೆ ಅಂತ ಬೆಂಬಲ ಕೇಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿ. ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ, ಸದಾ ನಾವು ನಿಮಗೆ ಸಪೋರ್ಟ್ ಮಾಡ್ತಾನೇ ಇರ್ತೀವಿ. ನಮ್ಮ ಉದ್ದೇಶ ಇಷ್ಟೇ. ನಮಗೆ ವ್ಯಾಪಾರ ವಹಿವಾಟು ನಡೆಸುವಂಥವ್ರಿಗೆ ನೀವು ಮುಚ್ಚಿಸಿ, ಅದರಲ್ಲೂ ಹೋಟ್ಲು ಉದ್ಯಮ, ಅತಿಥಿ ದೇವೋಭವ ಉದ್ಯಮ ಎಸೆನ್ಸಿಯಲ್ಲು. ಜನರಿಗೆ ಆಸ್ಪತ್ರೆ ಮತ್ತು ಮೆಡಿಕಲ್ ಸ್ಟೋರ್ ಯಾವ ಥರ ನಮಗೆ ಎಸೆನ್ಸಿಯಲ್ಲು, ಅದೇ ರೀತಿ ಆಹಾರ ಉದ್ಯಮ ಕೂಡ ತುಂಬ ಎಸೆನ್ಸಿಯಲ್ಲು. ಮನುಷ್ಯ ಆಹಾರ ಟೈಮ್ ಸರಿಯಾಗಿ, ಒಬ್ಬರು BP ಶುಗರ್ ಇರುವಂತೆ ಟೈಮ್ ಸರಿಯಾಗಿ ಆಹಾರ ಸಿಗಲಿಲ್ಲ ಅಂತಾರೆ ಸಾಯೋ ಸಂಭವ ಇರುತ್ತೆ. ಅದರಿಂದ ಇದು ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಇವೆಲ್ಲದನ್ನು ಸುಮ್ಮನೆ ಬಂದ್ ಮಾಡಿಕೊಂಡು ನಷ್ಟ ಮಾಡಿಕೊಂಡು ಮಾಡೋ ಬದಲು ಬಂದ್ ಮಾಡೋ ಬದಲು ಏನು ಪ್ರತಿಭಟನೆ ಬೇಕಾದರೂ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ. ಆದರೆ ಒಂದಿಗೆ ಮಾತ್ರ ನಮ್ಮ ಬೆಂಬಲ ಇಲ್ಲ. ಬಾಕಿ ಎಲ್ಲ ನಿಮ್ದು ಏನಿದೆ ಬೇಡಿಕೆಗಳು ಎಲ್ಲದಕ್ಕೂ ನಾವು ಬೆಂಬಲ ಕೊಡ್ತೀವಿ. ಬಂದ್ಗೆ ಮಾತ್ರ ಬೆಂಬಲ ಕೊಡೋದಿಲ್ಲ. ಇದು ನಮ್ಮೆಲ್ಲ ಒಕ್ಕೂಟದ ಉದ್ಯಮಗಳ ಒಕ್ಕೂಟದ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ಎಲ್ಲ ನಮ್ಮ ಏಕ ತೀರ್ಮಾನ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮೈಸೂರಿನ ಕೆಜಿಕೊಪ್ಪಲಿನಲ್ಲಿ ಜನನಿ ಸೇವಾ ಟ್ರಸ್ಟ್, ಯುವಕರ ಮಿತ್ರ ಮಂಡಳಿ ಹಾಗೂ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು ಸೇರಿ ಎಸ್ಬಿ ಶಿವು ಅವರ 43ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಎಂಕೆ ಅಶೋಕ್, ಯೋಗೇಶ್, ಮಧು, ಸಮಾಜ ಸೇವಕರಾದ ಗಿರೀಶ್ ಗೌಡ, ಪಡುವಾರಹಳ್ಳಿ ಶಿವಣ್ಣ, ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ಗುರುರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಸಮಾರಂಭ ಕುರಿತು ಎಂಕೆ ಅಶೋಕ್ ಮಾತನಾಡಿ ಶಿವು ಅವರಿಗೆ ಶುಭಾಶಯಗಳನ್ನು ಕೋರಿದರು. ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಡೈರೆಕ್ಟರ್
ಮುಂದಿನ ಅಧ್ಯಕ್ಷರು ಎಲ್ಲ ಕಡೆ ಬೇಡ. ಅತಿ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಅತಿ ಹೆಚ್ಚಿನ ಮತಗಳಿಂದ ಚುನಾಯಿತರಾಗಿರುವ ಎಸ್ ಬಿ ಶಿವ ಅವರು ಇವತ್ತು 43ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಜನನಿ ಸೇವಾ ಟ್ರಸ್ಟು ಹಾಗೂ ಯುವಕರ ಮಿತ್ರ ಮಂಡಳಿಯಿಂದ ಇವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರಿಗೆ ಶುಭವಾಗಲಿ. ಇನ್ನೂ ಹೆಚ್ಚಿನ 100 ಕಾಲ ಬಾಳೆ ಚಾಮುಂಡೇಶ್ವರಿ ತಾಯಿ ಅವರಿಗೆ ಅಧಿಕಾರ ಮತ್ತು ಆಯುಸ್ಸು ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. MK ಅಶೋಕ್ ಜನನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು.